ಯಾರೋ ಹೇಳಿದ ಅದ್ಭುತವಾದ ಮಾತು, ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಒಂದು ಸಣ್ಣದಾದ ಕತೆ. ಒಂದು ಸಂಸ್ಥೆಯ ಮಾಲೀಕನಿರುತ್ತಾನೆ. ಆವತ್ತು ಅರ್ಜೆಂಟಾಗಿ ಏನೋ ಮೀಟಿಂಗ್ ಇರುತ್ತೆ. ಬೆಳಗ್ಗೆ ಬೇಗ ಹೋಗಬೇಕಾಗಿರುತ್ತೆ. ಮನೆಯಲ್ಲಿ ತಿಂಡಿ ಕೂಡ ತಿನ್ನೋದಿಲ್ಲ. ತರಾತುರಿಯಲ್ಲಿ ಹೊರಟು ನಿಲ್ತಾನೆ. ಅವನು ಒಬ್ಸರ್ವ್ ಮಾಡೋದಿಲ್ಲ. ಅವನ ಕಾರ ಕೆಳಗೆ ಒಂದು ಬೀದಿ ನಾಯಿ ಮಲಗಿರುತ್ತೆ. ಇನ್ನೇನು ಡೋರ್ ಓಪನ್ ಮಾಡಬೇಕು ಅನ್ನೋಷ್ಟರಲ್ಲಿ ನಾಯಿ ಅವನ ನೋಡುತ್ತೆ. ಇನ್ನೇನು ಇವರು ಕಾರು ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೋ ಎನ್ನೋ ಭಯದಲ್ಲಿ ಆ ನಾಯಿ ಅವನಿಗೆ ಕಚ್ಚಿಬಿಡುತ್ತೆ. ತುಂಬ ಬೇಜಾರಾಗುತ್ತೆ. ಪುಣ್ಯಕ್ಕೆ ಕಾಲು ಅಂತ ಪ್ಯಾಂಟಿಗೆ ಕಚ್ಚಿದೆ ನಾಯಿ. ಪ್ಯಾಂಟ್ ಹರಿದು ಹೋಗುತ್ತೆ. ಅವನಿಗೆ ಎಷ್ಟೊಂದು ಅರ್ಜೆಂಟ್ ಇರ್ತದೆ ಅಂತ ಹೇಳಿದರೆ ಪ್ಯಾಂಟ್ ಚೇಂಜ್ ಮಾಡಿಕೊಂಡು ಹೋಗುವಷ್ಟು ಸಮಯವಿರುವುದಿಲ್ಲ. ಅಯ್ಯೋ ಅಂತ ನಾಯಿನ ಬೈಕೊಂಡು ಬೆಳಗ್ಗೆನೆ ಮೂಡ್ ಹಾಳಾಯಿತು ಅಂತ ಹೇಳಿ ಹೋಗ್ತಾನೆ ಅವನು ಆಫೀಸಿಗೆ. ಅಲ್ಲಿ ಹೋಗಿ ಅವನ ಕೆಳಗಡೆ ಇದ್ದಂಥ ಮ್ಯಾನೇಜರ್ಗೆ ಎಕ್ಕ ಮಕ್ಕ ಬೈತಾನೆ. ನೀವು ಸರಿಯಾಗಿ ಅರೇಂಜ್ ಮಾಡಲಿಲ್ಲ ಮೀಟಿಂಗ್ನ, ಬೇಗ ಬರಬೇಕಿತ್ತು, ಯಾರು ಎಂಪ್ಲಾಯೀಸ್ ಬಂದಿಲ್ಲ ಅಂತ. ಅವನ ಕೋಪವನ್ನೆಲ್ಲ ಆ ಮ್ಯಾನೇಜರ್ನ ಮೇಲೆ ಟ್ರಾನ್ಸ್ಫರ್ ಮಾಡ್ತಾನೆ. ಅವನ ಕೆಳಗಿದ್ದಂಥ ಆಫೀಷಿಯಲ್ಸ್ ತುಂಬ ತರಟೆಗೆ ತೆಗೆದುಕೊಳ್ತಾನೆ. ಯಾಕೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ನೀವು ಅಂತ ಆ ಕೋಪನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅವರು ಇನ್ಯಾರ ಮೇಲೆ ಕೋಪನ ತೋರಿಸ್ತಾರೆ. ಪಾಪ ಬಡಪಾಯಿ ಅಲ್ಲೊಬ್ಬ ಪಿಯೋನ್ ಇರ್ತಾನೆ. ಅವನ ಮೇಲೆ ಕೋಪನ ರವಾನೆ ಮಾಡ್ತಾರೆ. ಕಾಪಿ ತರಲಿಕ್ಕೆ ಆಗಲಿಲ್ವಾ, ಇಷ್ಟೊಂದು ಹೊತ್ತು ಬೇಕಾ, ಸುಮ್ಮನೆ ಬೈಸಿಕೊಳ್ತಾ ಇದ್ದೀವಿ ಅಂತ ಅವರು ಅವನಿಗೆ ಕೋಪನ ಟ್ರಾನ್ಸ್ಫರ್ ಮಾಡ್ತಾರೆ. ಪಿಯೋನ್ ಯಾರ ಮೇಲೆ ಕೋಪ ಹಾಕೋಕ್ಕೆ ಸಾಧ್ಯ, ಸುಮ್ಮನೆ ಇರ್ತಾನೆ. ಆ ಕೋಪನ ಎಲ್ಲ ಶೇಖರಿಸಿಕೊಂಡು ಮನೆಗೆ ಹೋಗ್ತಾನೆ. ಹೆಂಡತಿ ಕೇಳ್ತಾಳೆ, ರೀ ಏನ್ರಿ ಮಾಡಲಿ, ಸಾರು ಅನ್ನ ಬೆಳಗ್ಗೆ ಮಾಡಿದ್ದು ಮುಗಿದೋಯ್ತು, ಈಗ ಏನಾದರೂ ಸ್ಪೆಷಲ್ ಮಾಡ್ತೀನಿ ಹೇಳಿ ಎಂದಳು. ತಕ್ಷಣ ಅವನು, ಇದೇ ಆಗೋಯ್ತು ಹೆಂಗಸರದು, ಏನು ಮಾಡಲಿ ಅಂತ ತಲೆ ತಿಂತೀರಾ ಅಂದ. ಪುಟ್ಟದಾಗಿ ಪ್ರಾರಂಭವಾದದ್ದು ದೊಡ್ಡ ಜಗಳನೇ ಆಗೋಗುತ್ತದೆ. ಹೆಂಡತಿಗೆ ಸಿಟ್ಟು ಬರ್ತದೆ. ಅವಳು ಯಾರ ಮೇಲೆ ತೋರಿಸ್ತಾಳೆ ಕೋಪನ. ಮನೆಯಲ್ಲಿದ್ದ ಪುಟ್ಟ ಹುಡುಗನ ಹಿಡಿದು ಸುಮ್ಮನೆ ಹೊಡೆಯುತ್ತಾಳಂತೆ. ಆ ಕೋಪನ ತೀರಿಸ್ಕೊಳ್ತಾಳಂತೆ. ಆ ಹುಡುಗ ಇನ್ನು ಯಾರ ಮೇಲೆ ಕೋಪ ತೀರಿಸ್ಕೊಳ್ಳೋಕ್ಕೆ ಸಾಧ್ಯ. ತುಂಬ ಬೇಜಾರಾಗುತ್ತೆ. ನನ್ನ ಅಪ್ಪ ಅಮ್ಮ ಜಗಳವಾಡಿ ನನಗೆ ಹೊಡೆದ್ರಲ್ಲ ಅಂತ ಹೇಳಿ ಆಚೆಗೆ ಹೊರಗೆ ಬರ್ತಾನಂತೆ ಆ ರಾತ್ರಿಯಲ್ಲಿ. ಬೆಳಿಗ್ಗೆ ಕಚ್ಚಿತಲ್ಲ ನಾಯಿ, ಅದು ಆ ಬೀದಿಯಲ್ಲಿ ಅಡ್ಡಾಡುತ್ತಿತ್ತಂತೆ. ಆ ಹುಡುಗ ಒಂದು ಕಲ್ಲು ತೆಗೆದು ಜೋರಾಗಿ ನಾಯಿಗೆ ಹೊಡೆದ. ಆ ನಾಯಿ ಕಾಲಿಗೆ ಸರಿಯಾಗಿದ್ದಾಗಿತ್ತು. ಅದು ಕಿರಿಚಿಕೊಂಡು ಬೊಬ್ಬಿಡುತ್ತಾ ಓಡಿ ಹೋಯಿತು. ತುಂಬ ಸಣ್ಣದಾದ ಕತೆ. ಈ ಕಥೆಯ ಸಾರವು ಹೇಳುತ್ತದೆ, ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯದೇ ನಮಗೆ ಹಿಂತಿರುಗಿ ಸಿಗುತ್ತದೆ. ಕೆಟ್ಟದನ್ನು ಮಾಡಿದರೆ ಕೆಟ್ಟದೇ ಆಗುತ್ತಾ ಹೋಗುತ್ತದೆ. ನಾವು ಏನೇ ಮಾಡಿದರೂ ಅದು ಹೆಂಗೋ ಸುತ್ತಕೊಂಡು ಬಂದು ಮತ್ತೆ ವಾಪಸ್ ನಮಗೆ ಸಿಕ್ಕೇ ಸಿಗುತ್ತದೆ ಅದರ ಫಲ. ಹಾಗಾಗಿ ಹೆಚ್ಚು ಒಳ್ಳೆಯದೇ ಮಾಡೋಣ, ನಮಗೆ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ. ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸಿ. ಕರ್ಮದ ಫಲ ಸಿಗುತ್ತೆ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಮತ್ತೆ ಅದೇ ಮಾತು, ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮ ಆತ್ಮವಿಶ್ವಾಸದಿಂದ, ನಿಮ್ಮವರ ಪ್ರೀತಿಯಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ದೋಸ್ತ್, ಮತ್ತೆ ಭೇಟಿಯಾಗೋಣ. ಮುಂದಿನ ಕಥೆ ಮತ್ತು ಅದ್ಭುತವಾದ ಸಂದೇಶಕ್ಕಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಮತ್ತೆ ದಿನ ನಗುತ್ತಾ ಇರಿ.